ಇನ್ನು ಸಮೀರ್ ಬಂಧನಕ್ಕೆ ಮನೆಗೆ ಆಗಮಿಸಿದ್ದಾರೆ ಪೊಲೀಸರು. ಆಗ್ಲಿಂದಲೂ ಕೂಡ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ಸಮೀರ್ ಬಂಧಿಸುವಂತೆ ಕುರಿತಂತೆ ಈಗಾಗಲೇ ಪೊಲೀಸರು ಬೆಂಗಳೂರಿಗೂ ಆಗಮಿಸಿದ್ರು. ಜೊತೆಗೆ ಪಕ್ಕದ ಮನೆ ನಿವಾಸಿ ಅವರನ್ನು ಕೂಡ ಮಾತನಾಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಮೀರ್ನನ್ನು ನಾವು ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳಿದ್ದಾರೆ. ಅಂದ್ರೆ ಕಳೆದ 1 ವರ್ಷದಿಂದ ಸಮೀರ್ ಕುಟುಂಬ ಇಲ್ಲೇ ವಾಸವಾಗಿದ್ದು ಬೆಳಿಗ್ಗೆ 8 ಗಂಟೆಗೆ 5-6 ಪೊಲೀಸರು ಅಲ್ಲಿ ಬಂದಿದ್ರು. ತಾಯಿ ಅಫ್ರೋಜಾ ಜೊತೆ ಸಮೀರ್ ವಾಸವಾಗಿದ್ರು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಇದು. ಏನು ಪೊಲೀಸರು ಅಲ್ಲಿ ಭೇಟಿ ಕೊಡ್ತಾರೆ, ಅದಾದ ನಂತರದಲ್ಲಿ ಅಲ್ಲಿ ಸಮೀರ್ ಇಲ್ಲ ಅನ್ನೋದೇನು ಗೊತ್ತಾಯ್ತು. ಅದಾದ ನಂತರದಲ್ಲಿ ಪಕ್ಕದ ಮನೆಯವರ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದೀವಿ. ಈಗ ನಾವು 1 ವರ್ಷ, ಅವ್ರು ನಮಗಿಂತ ಮುಂಚೆಯಿಂದನೇ ಇದ್ರು. ನಾವು 1 ವರ್ಷ ಆಯ್ತು ನಾವು ಬಂದಿಲ್ಲಿಗೆ. ಅವ್ರ ಅಮ್ಮ ಮಗ ಇಬ್ಬರೇ, ಅಮ್ಮ ಮಗ ಇದ್ರು. ನೀವು ಅವ್ರು ನಿಮ್ಮ ಹತ್ರ ಏನು ಮಾತಾಡ್ತಿದ್ರ? ಅವ್ರ ಅಮ್ಮ ನಾವು ಸ್ವಲ್ಪ ಮಾತಾಡ್ಕೊಂಡು ಕ್ಲೋಸ್ ಆಗಿದ್ವಿ. ಏನು ಅವ್ರ ತಾಯಿ ಹೆಸರು? ಅವರು ಅಫ್ರೋಜಾ. ಅವನಿಗೆ ಮದುವೆ ಆಗಿತ್ತು ಅಂತಂದ್ರೆ? ಇಲ್ಲ ಮದುವೆ ಏನಿಲ್ಲ. ಆ ಹುಡುಗ ಸಿಗ್ತಾನೂ ಇರಲಿಲ್ಲ. ಎಲ್ಲ ಹೊರಗಡೆ ಹೋಗೋರು ಏನೋ ಅವ್ರು ಸಿಕ್ಕಿಲ್ಲ ನಮ್ಗೆ. ಅವ್ರ ಜೊತೆ ನಾವು ಮಾತು ಇಲ್ಲ. ನಾವು ಫ್ಯಾಮಿಲಿ ಈಗ ಎಲ್ಲರೂ ಸ್ವಲ್ಪ ಕನ್ನಡ ಯಾರಿಗೂ ಬರಲ್ಲ ಸರ್ ಇಲ್ಲೆಲ್ಲ. ಎಲ್ಲ ತಮಿಳವ್ರು ಕೇಳೋದವರು, ನಾವು ಮಂಡ್ಯದವರು. ಹಂಗಾಗಿ ಯಾರ ಜೊತೆನೂ ಕ್ಲೋಸ್ ಇಲ್ಲ. ಒಂದು ಹುಡುಗಿರು 3 ಜನ ಹುಡುಗಿರು 3 ಹುಡುಗರು ಎಲ್ಲ 9 ಮನೆ ಐತೆ. ಆ ಮನೇಲಿ ಇರೋರು ಯಾರು ಕ್ಲೋಸ್ ಇಲ್ಲ ನಮ್ಗೆ ಯಾರನ್ನು. ಈಗ ಅಮ್ಮ ಮಗ ಏನು ಎಷ್ಟೊತ್ತಿಗೆ ಬರೋನು ಹೋಗೋನೇನು ನೋಡಿ? ಗೊತ್ತಿಲ್ಲ ಸರ್. ಅವರು ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು. ಆ ಹುಡುಗನ ಅವ್ರ ಅಮ್ಮ ಸಿಕ್ಕೋರು ಯಾವಾಗಲೂ ಅವ್ರನ್ನ ಕೆಳಗಡೆ ನಾವು ಮೇಲೆ ಹೋದ್ರೆ ಪಾಪನ್ ಬಿಡೋಕ್ಕೆ ಮತ್ತೆ ಕರ್ಕೊಂಡೋಗಿ ಕಷ್ಟ ಕೆಳಗಡೆ ಮೇಲೆ. ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಹುಡುಗನ್ ನೀವು ನೋಡ್ಲೇ ಇಲ್ಲ? ಅಲ್ಲ ನೋಡಿದೀವಿ, ಇಲ್ಲ ಅಂತಲ್ಲ. ನಮ್ಗೂ ಅವ್ರಿಗೂ ಮಾತಾಡ್ತಿರ್ಲಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ನೋಡಿದೀವಿ. ಇದು ಇಲ್ಲಿ ಇದೆಲ್ಲ ಸುದ್ದಿ ಆದ್ಮೇಲೆ ನಾವು ಅವ್ರನ್ನ ಸರಿಯಾಗಿ ನೋಡೇ ಇಲ್ಲ. ಇತ್ತೀಚೆಗೆ ಸುಮಾರು ದಿವಸ ಆಯ್ತು ಬಂದಿಲ್ಲ. ಅವರು ಅಲ್ಲೇ ಎಲ್ಲ ಇದ್ರು ಅನ್ಸುತ್ತೆ. ಇಲ್ಲಿ ನೋಡಿಲ್ಲ ಅವ್ರನ್ನ. ಅವ್ರ ಅಮ್ಮನೂ ಊರಿಗೆ ಹೋಗಿದ್ರು. ಅವರು ಬಳ್ಳಾರಿ ಕಡೆ ಅವರು ಇರಲಿಲ್ಲ. 15-20 ದಿನದಿಂದ ನೋಡಿಲ್ಲ. ಇನ್ನೂ ಜಾಸ್ತಿ ಆಯ್ತು ಸರ್. 1 ಮಂತ್ ಮೇಲೇನೆ ಆಯ್ತು ಅವ್ರು ನೋಡಿಲ್ಲ. ಆದರೆ ಇಲ್ಲ, ಅವ್ರು ಊರಿಗೆ ಹೋಗಿದ್ರು. ಅವ್ರಮ್ಮ ಬಂದಿದ್ರು. ಅವ್ರಮ್ಮನ ನೋಡಿದ್ದೀವಿ. ಇವತ್ತು ಅವ್ರಮ್ಮನ ನೋಡಿದ್ರ ನೀವು? ಅವ್ರಮ್ಮ ಇದ್ರಲ್ಲ. ಈಗ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಯಾವ ಊರು ಅಂತ ಏನಾದ್ರು ಹೇಳಿದ್ರು ಅವರು? ಅವ್ರು ಬಳ್ಳಾರಿ ಕಡೆಯವರು, ಅಲ್ಲಿ ಅವರು. ನಾವು ಇಲ್ಲಿ ಅವರಲ್ಲ, ಗೊತ್ತಿಲ್ಲ. ಅಂದ್ರೆ ಅವ್ರು ಅಫ್ರೋಜ್ ಅವರು ಬಳ್ಳಾರಿ ಕಡೆಯವರು ಅಂತ ಹಂಗೆ ನಿಮ್ಮ ಹತ್ರ ಹೇಳಿದ್ರು. ಅಂದ್ರೆ ಸಮೀರ್ ಅವರು ಹೆಚ್ಚಾಗಿ ಇಲ್ಲಿ ಇರ್ತಾ ಇರ್ಲಿಲ್ಲ. ಇಲ್ಲ, ಈ ಮನೇಲಿ ಇರೋರು ಏನೋ ಹೊರಗಡೆ ಎಲ್ಲ ಹೋಗೋರು. ಇದೆಲ್ಲ ನ್ಯೂಸ್ ಆದ್ಮೇಲೆ ಅವ್ರು ಫಸ್ಟು ಸಿಗ್ತಾ ಇರಲಿಲ್ಲ. ಔಟ್ ಸೈಡ್ ಇಲ್ಲಿರೋರಿಗೆ ಯೂಟ್ಯೂಬಲ್ಲಿ ಅವ್ರು ವಿಡಿಯೋ ಬಿಟ್ಮೇಲೆ ನಮಗೆಲ್ಲ ಸ್ವಲ್ಪ ಅವರು ಯೂಟ್ಯೂಬರು ಇವ್ರು ಇಲ್ಲಿರೋದು ಅಂತ ಗೊತ್ತಾಗಿದೆ. ಅಷ್ಟು ಯಾರ ಜೊತೆನೂ ಇಲ್ಲಿರೋ ಈ ಏರಿಯಾದಲ್ಲಿ ಇರೋರಿಗೆ ಯಾರಿಗೂ ಗೊತ್ತಿಲ್ಲ ಅವರು ಇರೋದು ಅವರೇ ಅಂತ. ಯೂಟ್ಯೂಬ್ ಬಿಟ್ಟ ಮೇಲೆ ಸ್ವಲ್ಪ ಎಲ್ಲ ನೋಡಿ, ಫಸ್ಟ್ ಬಿಟ್ರಲ್ಲ ಅವಾಗ ನೋಡಿದ್ದಷ್ಟೇ. ಬೆಳಗ್ಗೆ ಪೊಲೀಸರು ಎಷ್ಟು ಜನ ಬಂದಿದ್ರು? ಒಂದು 4-5 ಜನ ಇದ್ರು ಸರ್. ಎಷ್ಟೊತ್ತು ಬಂದ್ರು? ಅಲ್ಲೆಲ್ಲ ಕೂತಿದ್ರು. ನಾವು ಒಳಗಡೆ ಹೋಗ್ಬಿಟ್ವಿ. ನೋಡಿ, ಒಂದ್ ಕಡೆ ಸಮೀರ್ ಹುಡುಕಾಟ ನಡೀತಾ ಇದೆ. ಆದ್ರೆ ನಿನ್ನೆ ಬೆಂಗಳೂರಿನಲ್ಲೇ ಸಮೀರ್ ಇದ್ದ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಅಂದ್ರೆ ಕಾನೂನು ಪ್ರಕ್ರಿಯೆ, ಕಾನೂನು ಹೋರಾಟ ಸಂಬಂಧ ಹಲವರನ್ನ ಭೇಟಿಯಾಗಿರುವಂತಹ ಸಾಧ್ಯತೆಗಳು, ಹಲವರ ಜೊತೆ ಸಮೀರ್ ಚರ್ಚಿಸುವಂತಹ ಮಾಹಿತಿ. ಇಂದು ಪೊಲೀಸರ ಸಂಪರ್ಕಕ್ಕೆ ಸಿಗದೆ ಸಮೀರ್ ಎಸ್ಕೇಪ್ ಆಗಿದ್ದಾನೆ. ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ಒಂದ್ ಕಡೆ ಹುಡುಕಾಟವನ್ನ ನಡೆಸಿದ್ದಾರೆ. ನೋಡಿ, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಸಮೀರ್ ಮೊಬೈಲ್ ಅನ್ನ ತನ್ನ ಮನೆಯಲ್ಲೇ ಇಟ್ಟು ಆತ ಬೇರೆಡೆಗೆ ಹೋಗಿದ್ದಾನೆ. ಆದ್ರೆ ಪೊಲೀಸರು ಆತ ಮನೆಯಲ್ಲೇ ಇದ್ದಾನೆ ಅಂತೇಳಿ ಸಾಕಷ್ಟು ಹೊತ್ತು ಕಾದು ಆನಂತರ ವಾಪಸ್ ಆಗಿದ್ದಾರೆ. ಆದ್ರೆ ಸಮೀರ್ ಎಲ್ಲಿದ್ದಾನೆ ಅನ್ನುವಂಥದ್ದು, ಒಂದ್ ಕಡೆ ಮಂಗಳೂರಿನಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ನಿನ್ನೆ ಆತ ಬೆಂಗಳೂರಿನಲ್ಲೇ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಏಕೆಂದ್ರೆ ಕಾನೂನು ಹೋರಾಟದ ಸಂಬಂಧ ಹಲವರನ್ನ ಭೇಟಿ ಆಗಿದ್ದ ಆತ ಅನ್ನುವಂಥದ್ದು. ಜೊತೆಗೆ ಕಾನೂನು ಹೋರಾಟದ ಕುರಿತಂತೆ ಹಲವರ ಜೊತೆ ಆತ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏಕೆಂದ್ರೆ ಆತನಿಗೆ ಮುಂಚೆಯೇ ಒಂದಷ್ಟು ವಿಚಾರಗಳು, ಅಂದ್ರೆ ಈತನನ್ನ ಬಂಧಿಸುವಂತಹ ಸಾಧ್ಯತೆಗಳು ಇದ್ದಿದ್ದಂತಹ ಕಾರಣದಿಂದಾಗಿ ನಿರೀಕ್ಷಣಾ ಜಾಮೀನಿಗೂ ಕೂಡ ಆತ ಅರ್ಜಿಯನ್ನ ಸಲ್ಲಿಸಿದ್ದ. ಅದರ ನಿರೀಕ್ಷಣಾ ಜಾಮೀನಿನ ತೀರ್ಪು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುತ್ತೆ. ಅದರ ಮಧ್ಯದಲ್ಲಿ ಆತ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹಲವರ ಜೊತೆ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಾದ ನಂತರದಲ್ಲಿ ಆತ ಮಂಗಳೂರು ಕಡೆ ಹೋಗಿದ್ದಾನಾ, ಈ ಬಗ್ಗೆಯೂ ಕೂಡ ಅನುಮಾನ ಇದೆ. ಹೀಗಾಗಿ ಪೊಲೀಸರು ಆತನನ್ನ ಟ್ರೇಸ್ ಮಾಡ್ತಾ ಇದ್ದಾರೆ, ಆತನ ಹುಡುಕಾಟದಲ್ಲಿದ್ದಾರೆ. ಆತ ಸಿಕ್ಕ ನಂತರದಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ನಿರೀಕ್ಷಣಾ ಜಾಮೀನನ್ನ ಒಂದ್ ಕಡೆ ಅಪ್ಲೈ ಮಾಡಿರೋದ್ರಿಂದ ನಿರೀಕ್ಷಣಾ ಜಾಮೀನು ಸಿಗಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬೇಲೆಬಲ್ ಕೇಸ್ ಆತನ ಮೇಲೆ ಇರುವಂತಹ ಕಾರಣದಿಂದಾಗಿ ಕೋರ್ಟ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಆತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋ ಪ್ರಕಾರವಾಗಿ ಆತ ಸಾಕಷ್ಟು ದಿನಗಳಿಂದ ಅಲ್ಲಿ ಮನೆಯಲ್ಲಿ ಇದ್ದಿದ್ದು ತೀರಾ ಕಡಿಮೆ ಅಂತಲೇ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಆತನನ್ನ ಅಕ್ಕಪಕ್ಕದವರು ಕೂಡ ಗಮನಿಸಿಲ್ಲ, ಸಾಕಷ್ಟು ದಿನಗಳಿಂದ ಆತನನ್ನ ನೋಡಿಲ್ಲ
ಆತನ ಬಗ್ಗೆ ಜಾಸ್ತಿ ಅಲ್ಲಿ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆತ ಓಡಾಡ್ತಾ ಇರೋದನ್ನು ಕೂಡ ಯಾರೂ ಅಲ್ಲಿ ಗಮನಿಸಿಲ್ಲ. ಪಕ್ಕದ ಮನೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲ 1 ತಿಂಗಳಾಯ್ತು ನಾನು ಅವರನ್ನ ನೋಡಿ, 1 ತಿಂಗಳಿಂದ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸುಮಾರಾಗಿ ಅಲ್ಲಿ ಸುತ್ತಮುತ್ತ ಇರುವಂಥವರಿಗೂ ಯಾರಿಗೂ ಕೂಡ ಇಲ್ಲಿರೋದು ಸಮೀರ್ ಅಂತ ಹೇಳಿ ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ತೀರವಾಗಿ ಅಲ್ಲಿ ಆತ ವಾಸ ಮಾಡ್ತಾ ಇದ್ನಾ, ಬೇರೊಂದು ಜಾಗದಲ್ಲಿ ಆತ ವಾಸ ಮಾಡ್ತಾ ಇದ್ನಾ, ಇದೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಆದ್ರೆ ಆತನ ಕುಟುಂಬ ಇರೋದು ಹುಲ್ಲಳ್ಳಿ, ಏನು ಬಾಡಿಗೆ ಮನೆ, ಅಲ್ಲಿಯೇ ವಾಸವಾಗಿದ್ದದ್ದು. ಹಾಗಾಗಿ ಆತ ಹೆಚ್ಚಿನ ಸಮಯವನ್ನು ಅಲ್ಲೇ ಕಳೀತಾ ಇದ್ನಾ ಅಥವಾ ಬೇರೆಡೆಯೂ ಕೂಡ ಆತ ವಾಸ ಮಾಡ್ತಾ ಇದ್ನಾ, ಇದೆಲ್ಲ ಪ್ರಶ್ನೆಗಳಿದೆ. ಹೀಗಾಗಿ ಪೊಲೀಸರು ಆತನ ಹುಡುಕಾಟದಲ್ಲಿದ್ದಾರೆ, ಆತನ ಟ್ರೇಸ್ ಮಾಡ್ತಾ ಇದ್ದಾರೆ.